ಮಕ್ಕಳು ಮಾತಾಡಬೇಕಾದ್ರೆ ತೊದಳ್ತಾ ಇದ್ದಾರೆ, ಸ್ಟ್ಯಾಮರಿಂಗ್ ಮಾಡ್ತಾ ಇದ್ದಾರೆ, ಇದಕ್ಕೆ ಏನ್ ಮಾಡಬೇಕು ಡಾಕ್ಟರ್ ಅಂತ ಕೇಳ್ತಾ ಇರ್ತೀರಾ. ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಮೊದಲನೇದಾಗಿ ಸ್ಟ್ಯಾಮರಿಂಗ್ ಅಥವಾ ಸ್ಟಟ್ಟರಿಂಗ್ ಅಂದ್ರೆ ಏನು ಅಂತಂದ್ರೆ, ಮಗು ಮಾತಾಡಬೇಕಾದ್ರೆ ತೊದಳ್ತಾ ಇರತ್ತೆ, ಒಂದೇ ಶಬ್ದ ಪದೇ ಪದೇ ರಿಪೀಟ್ ಮಾಡ್ತಾ ಇರತ್ತೆ. ಫಾರ್ ಎಕ್ಸಾಂಪಲ್ ಕಾರ್ ಅನ್ನೋದಕ್ಕೆ ಕ ಕ ಕ ಖಾರ್ ಅಂತ ಇರತ್ತೆ. ಇಲ್ಲ ಅಂತಂದ್ರೆ ಒಂದು ವರ್ಡ್ ಅನ್ನ ರಿಪೀಟ್ ಮಾಡ್ತಾ ಇರತ್ತೆ. ಫಾರ್ ಎಕ್ಸಾಂಪಲ್ ಅದು ಬೇಕು ಅಂತ ಕೇಳೋದಿಕ್ಕೆ ಅದು 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 ಬೇಕು ಅಂತ ಕೇಳ್ತಾ ಇರ್ತಾರೆ. ಮತ್ತೆ ಮಾತಾಡಬೇಕಾದ್ರೆ ಮಿಡಿಲ್ ಅಲ್ಲಿ ಕಟ್ ಆಗ್ತಾ ಇರತ್ತೆ. ಇದು ಯಾಕೆ ಡಾಕ್ಟರ್ ಅಂತ ಕೇಳಿದ್ರೆ, ಇದು ನಾರ್ಮಲ್ ಆಗಿನೇ 2 to 5 years ಇರೋ ಮಕ್ಕಳಲ್ಲಿ ನಾವು ನೋಡ್ತಾ ಇರ್ತೀವಿ. ಈ ಏಜ್ ಅಲ್ಲಿ ಬ್ರೈನ್ ಡೆವಲಪ್ಮೆಂಟ್, ಮಾತಾಡಬೇಕಾದ್ರೆ ಹೇಗೆ ಲಿಪ್ಸ್ ಮೂವ್ ಮಾಡಬೇಕು, ಟಂಗ್ ಹೇಗೆ ಮೂವ್ ಮಾಡಬೇಕು ಅಂತ ಬ್ರೈನ್ ಸಿಗ್ನಲ್ಸ್ ಬರ್ತಾ ಇರತ್ತೆ. ಅದಿನ್ನು ಡೆವಲಪಿಂಗ್ ಸ್ಟೇಜ್ ಅಲ್ಲಿ ಇರುತ್ತೆ. ಈ ಏಜ್ ಅಲ್ಲಿ ಇರೋದು ಟೆಂಪರರಿ. ಇದು ಬಾಯ್ಸ್ ಅಲ್ಲಿ ನಾವು ಜಾಸ್ತಿ ನೋಡ್ತೀವಿ ಕಂಪೇರ್ ಟು ಗರ್ಲ್ ಬೇಬೀಸ್. ಇದಕ್ಕೆ ರೀಸನ್ ಏನಿರ್ಬೋದು ಅಂತ ಕೇಳಿದ್ರೆ, ಜೆನೆಟಿಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಮನೆಯಲ್ಲಿ ಫಾದರ್ಗೆ ಅಥವಾ ಮದರ್ಗೆ ಇಲ್ಲ ಅಂದ್ರೆ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಈ ತರ ಏನಾದ್ರು ಮಾತು ಬೆಳವಣಿಗೆ, ತೊದಲೋದು ಅನ್ನೋದು ಮೊದಲಿಂದ ಇತ್ತು ಅಂತಂದ್ರೆ ಮಗುಗೆ ಕೂಡ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ತೊದಲೋದು ಅನ್ನೋದು ಯಾವಾಗ ಜಾಸ್ತಿ ಆಗತ್ತೆ ಅಂತಂದ್ರೆ, ಮಗು ಏನಾದ್ರು ಗಾಬರಿ ಆದಾಗ, ಟೆನ್ಷನ್ ಮಾಡ್ಕೊಂಡಾಗ, ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾಗ, ಸ್ಕೂಲಲ್ಲಿ ಎಸ್ಪೆಷಲಿ ಟೀಚರ್ ಏನಾದ್ರು ಕ್ವಶನ್ಸ್ ಕೇಳಿದಾಗ ಜಾಸ್ತಿ ಆಗತ್ತೆ. ಯಾವಾಗ ಕಡಿಮೆ ಆಗತ್ತೆ ಅಂತಂದ್ರೆ, ಮಗು ಒಬ್ಬರೇ ಇದ್ದಾಗ, ತಂತಾನೆ ಮಾತಾಡ್ಕೊಂಡಾಗ, ಸಾಂಗ್ಸ್, ಪೋಯಮ್ಸ್ ಆ ಥರ ಹೇಳ್ಬೇಕಾದ್ರೆ ಕಡಿಮೆ ಆಗತ್ತೆ. ಈ ತರ ಇದ್ದಾಗ ಪೇರೆಂಟ್ಸ್ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಮಗು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ನಿಲ್ಲಿಸಬೇಡಿ, ಮಗುನ ಡಿಸ್ಕರೇಜ್ ಅನ್ನೋದು ಮಾಡಕ್ ಹೋಗ್ಬೇಡಿ. ಮಗುಗೆ ನೀವು ಇದು ರಾಂಗ್ ಹೇಳ್ತಾ ಇದೆಯಾ, ಇದು ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ, ಪದೇ ಪದೇ ರಿಪೀಟ್ ಮಾಡು ಅಂತ ಹೇಳಕ್ ಹೋಗ್ಬೇಡಿ. ಮಗು ಏನಾದ್ರೂ ಹೇಳಕ್ ಟ್ರೈ ಮಾಡ್ತಾ ಇದೆ, ಆದ್ರೂ ತೊದಲ್ಬಿಟ್ಟು ಹೇಳ್ತಾ ಇದೆ ಅಂತಂದ್ರೆ ನೀವು ಪೇಷನ್ಸ್ ಇಂದ ಕೇಳಿ. ಮಗು ಕಂಪ್ಲೀಟ್ ಸೆಂಟೆನ್ಸ್ ಹೇಳೋವರೆಗೂ ನೀವು ವೆಯ್ಟ್ ಮಾಡಿ, ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ಮಗು ಕಂಪ್ಲೀಟ್ ಸೆಂಟೆನ್ಸ್ ಹೇಳೋಕ್ ಮುಂಚೆನೆ ನೀವೇ ಅರ್ಥ ಮಾಡ್ಕೊಂಡು ಅದನ್ನ ಕೊಡಕ್ ಹೋಗ್ಬೇಡಿ. ಈ ತರ ಮಾಡೋದ್ರಿಂದ ಮಗುಗೆ ಎಮೋಷನಲ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಮಗುಗೆ ಸ್ಟೋರೀಸ್, ಪೋಯಮ್ಸ್, ರೈಮ್ಸ್ ಹೇಳೋದನ್ನ ಅಭ್ಯಾಸ ಮಾಡಿಸಿ. 4 ವರ್ಷ ಆದ್ಮೇಲೂ ಮಗುಗೆ ಈ ತರನೇ ಇದೆ, ತುಂಬಾ ತೊದಳ್ತಾ ಇದೆ, ಬೇರೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಡಿಲೇ ಇದೆ ಅಂತಂದ್ರೆ ನೀವು ಸ್ಪೀಚ್ ಥೆರಪಿಸ್ಟ್ನ ಮೀಟ್ ಮಾಡಬೇಕಾಗತ್ತೆ. ಇವರು ನಿಮಗೆ ಫ್ಲೂಯೆನ್ಸಿ ಶೇಪಿಂಗ್ ಟೆಕ್ನಿಕ್ಸ್, ಮಾತಾಡೋದು ಹೇಗೆ ಮಾತಾಡಬೇಕು, ಪೇರೆಂಟ್ಸ್ ಮನೆಯಲ್ಲಿ ಹೇಗೆ ನೋಡ್ಕೋಬೇಕು ಅಂತೆಲ್ಲ ಟೀಚ್ ಮಾಡ್ತಾರೆ. ಮಗುಗೆ ಸ್ಕೂಲ್ಗೆ ಜಾಯಿನ್ ಆದ್ಮೇಲೆ ಈ ತರ ತೊದಲೋದು ಅನ್ನೋದು ಏನಾದ್ರು ಇದೆ ಅಂತಂದ್ರೆ ಮಗುಗೆ ತುಂಬಾ ಕಷ್ಟ ಆಗತ್ತೆ, ಮಗುಗೆ ತುಂಬಾ ಶೈ ಫೀಲ್ ಆಗುತ್ತೆ. ಬೇರೆಯವರು ಗೇಲಿ ಮಾಡೋದ್ರಿಂದ ಮಗುಗೆ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯೂಸ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.